2026-27ನೇ ಸಾಲಿನ ಕೇಂದ್ರ ಬಜೆಟ್ ಗಾತ್ರವು ಒಟ್ಟು 53.42 ಲಕ್ಷ ಕೋಟಿ ರೂಪಾಯಿಯದ್ದಾಗಿದ್ದು, ವಲಯವಾರು ಯೋಜನೆಗಳಿಗೆ ಈ ಬಾರಿಯ ಬಜೆಟ್ನಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಅದೇ ರೀತಿ ಆದಾಯ ತೆರಿಗೆ ಸ್ಲ್ಯಾಬ್ಗಳನ್ನು ಹಾಗೆಯೇ ಉಳಿಸಿಕೊಳ್ಳಲಾಗಿದ್ದು, ಹೊಸ ತೆರಿಗೆ ಕಾನೂನನ್ನು ಜಾರಿಗೊಳಿಸಲಾಗಿದೆ. ಸಾರಿಗೆ ಕ್ಷೇತ್ರಕ್ಕೆ 5.98 ಲಕ್ಷ ಕೋಟಿ ರೂಪಾಯಿ, ರಕ್ಷಣಾ ವಲಯಕ್ಕೆ 5.94 ಲಕ್ಷ ಕೋಟಿ ರೂಪಾಯಿ, ಗ್ರಾಮೀಣಾಭಿವೃದ್ಧಿ ಕ್ಷೇತ್ರಕ್ಕೆ 2.73 ಲಕ್ಷ ಕೋಟಿ ರೂಪಾಯಿ, ಗೃಹ ವ್ಯವಹಾರಗಳ ಕ್ಷೇತ್ರಕ್ಕೆ 2.55 ಲಕ್ಷ ಕೋಟಿ ರೂಪಾಯಿ, ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳಿಗೆ 1.63 ಲಕ್ಷ ಕೋಟಿ ರೂಪಾಯಿ, ಶಿಕ್ಷಣ ಕ್ಷೇತ್ರಕ್ಕೆ 1.39 ಲಕ್ಷ ಕೋಟಿ ರೂಪಾಯಿ. ಇಂಧನ ವಲಯಕ್ಕೆ 1.09 ಲಕ್ಷ ಕೋಟಿ ರೂಪಾಯಿ, ಆರೋಗ್ಯ ಕ್ಷೇತ್ರಕ್ಕೆ 1.04 ಲಕ್ಷ ಕೋಟಿ ರೂಪಾಯಿ, ನಗರಾಭಿವೃದ್ಧಿ ಕ್ಷೇತ್ರಕ್ಕೆ 85,000 ಕೋಟಿ ರೂಪಾಯಿ, ಐಟಿ ಮತ್ತು ಟೆಲಿಕಾಂ ವಲಯಕ್ಕೆ 75,000 ಕೋಟಿ ರೂಪಾಯಿ, ವಾಣಿಜ್ಯ ಮತ್ತು ಕೈಗಾರಿಕೆಗೆ 70,000 ಕೋಟಿ ರೂಪಾಯಿ, ಸಮಾಜ ಕಲ್ಯಾಣ ಕ್ಷೇತ್ರಕ್ಕೆ 62,000 ಕೋಟಿ ರೂಪಾಯಿ, ವೈಜ್ಞಾನಿಕ ಇಲಾಖೆಗಳಿಗೆ 56,000 ಕೋಟಿ ರೂಪಾಯಿ, ತೆರಿಗೆ ಆಡಳಿತಕ್ಕೆ 45,000 ಕೋಟಿ ರೂಪಾಯಿ, ಬಾಹ್ಯ ವ್ಯವಹಾರಗಳ ಕ್ಷೇತ್ರಕ್ಕೆ 22,000 ಕೋಟಿ ರೂಪಾಯಿ, ಹಣಕಾಸು ವಲಯಕ್ಕೆ 21,000 ಕೋಟಿ ರೂಪಾಯಿ ಹಾಗೂ ಈಶಾನ್ಯ ಭಾಗದ ಅಭಿವೃದ್ಧಿಗೆ 7,000 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿದೆ.